ಹಾಯ್ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಪ್ರೀತಿಯ ಕನ್ನಡಿಗ ತಿಪ್ಪೇಶ್ ಪಾಳೆಗಾರ್ ಕಡೆಯಿಂದ. ನಾನು ಈ ದಿನ ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂತಂತಂದ್ರೆ, ನಿನ್ನೆ ದಿವಸ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದೆಹಲಿ ಅವರು ಅರವಿಂದ್ ಕೇಜ್ರಿವಾಲ್ ಅವರು 2 ವರ್ಷಗಳ ನಂತರ ಒಂದು ಏನು ಅಬಕಾರಿ ನೀತಿ ಒಳಗಡೆ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದಾರೆ ಅಂತಂದು ಹೇಳಿ ಸಿಬಿಐನವರು ಅವ್ರನ್ನ ಜೈಲ್ಗೆ ಹಾಕಿದ್ರು. ಅವರು ದೋಷಾರೋಪದಿಂದ ಮುಕ್ತರಾಗಿ ಅವರು ಒಂದು ಹೊರಗಡೆ ಬಂದು ಒಂದು ಕಣ್ಣೀರ್ ಹಾಕಿದ್ರು. ಹಂಗಾಗಿ ಅದ್ರ ಬಗ್ಗೆ ಒಂದೆರಡು ಮಾತು ಮಾತಾಡ್ಬೇಕಂತ ಬಂದೆ. ಜನಸಾಮಾನ್ಯರಾಗಿ ನಾವು ಏನು ಯಾವುದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಬೇಕು, ಹೆಂಗಿರ್ಬೇಕು, ಏನಪ್ಪಾ ಅಂತಂದೇಳಿ ಒಂದು ತಿಳಿದಂಗಾಗಿದೆ ಪ್ರಸ್ತುತ ಸನ್ನಿವೇಶದಲ್ಲಿ. ನೋಡಿ, ನಮ್ಮನ್ನ ಆಳ್ತಕ್ಕಂತ ಒಂದು ರಾಜಕೀಯ ಪಕ್ಷದವರು ತಮ್ಮ ಒಂದು ಅಸ್ತಿತ್ವಕ್ಕೋಸ್ಕರ, ತಮ್ಮ ಒಂದು ಇದಕ್ಕೋಸ್ಕರ, ಪ್ರೆಸ್ಟೀಜ್ಗೋಸ್ಕರ, ನಾವು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಯಾವ ಒಂದು ವಾಮ ಮಾರ್ಗ ಹಿಡಿತಾರಂತಂದೇಳಿ ಬೆಸ್ಟ್ ಎಕ್ಸಾಂಪಲ್. ಇವು ಒಂದು ಪ್ರೀವಿಯಸ್ ದೆಹಲಿ ಚುನಾವಣೆಯಲ್ಲಿ ಒಂದು ಕೇಂದ್ರ ಸರ್ಕಾರ ತನ್ನ ಒಂದು ಬತ್ತಳಿಕಲಿ ಇರ್ತಕ್ಕಂಥ ಒಂದು ಪ್ರಮುಖ ಅಸ್ತ್ರವಾದಂತಹ ಸಿಬಿಐನ ಈ ಒಂದು ಆಮ್ ಆದ್ಮಿ ಪಕ್ಷದ ಮೇಲೆ, ಅವ್ರ ಸಚಿವರ ಮೇಲೆ ಹಾಗೂ ಆ ಮುಖ್ಯಮಂತ್ರಿ ಮೇಲೆ ಪ್ರಭಾವ ಬೀರಿ ಅವ್ರನ್ನ ಒಂದು ಅಬಕಾರಿ ನೀತಿ ಒಳಗಡೆ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಹಗರಣದಲ್ಲಿ ಅವ್ರನ್ನ ಒಳಗಾಕ್ಸಿ, ಆ ಟೈಮಲ್ಲಿ ಅಂದ್ರೆ ಸತತ 2 ಬಾರಿ 10 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಬಿಜೆಪಿನೇ ಇದ್ರು, ತನ್ನ ಪಕ್ಕದಲ್ಲಿರ್ತಕ್ಕಂಥ ಇಂದ್ರಪ್ರಸ್ಥ ಅಂದ್ರೆ ಡೆಲ್ಲಿನ ಗೆಲ್ಲಕ್ ಆಗ್ಲಿಲ್ಲ ಅಂತಂದೇಳಿ ಒಂದು ಕಪ್ಪು ಚುಕ್ಕೆ ಇತ್ತು ಅವ್ರಿಗೆ. ಆ ಕಪ್ಪು ಚುಕ್ಕೆಯಿಂದ ಹೊರಗಡೆ ಬರ್ಬೇಕು ನಾವು ಅಂತಂದೇಳಿ ಯಾವುದಾದ್ರೂ ಮೂಲಕ ನಾವು ಗೆಲ್ಲೇಬೇಕಂತಕ್ಕಂತ ಒಂದು ಪಣ ತೊಟ್ಟು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅಧಿಕಾರದಲ್ಲಿ ಇದ್ದಾಗಲೇ ಸಹ ಅರೆಸ್ಟ್ ಮಾಡಿಸ್ತಾರೆ. ಅರೆಸ್ಟ್ ಮಾಡಿಸಿ ಅವ್ರ ಜೈಲಿಂದಲೇ ಅವ್ರ ಆಡಳಿತ ಮಾಡ್ತಾರೆ. ಅವ್ರ ಒಂದು ಜನಪ್ರಿಯತೆನ ಕುಗ್ಗಿಸ್ತಾರೆ. ಜನಗಳ ಕಣ್ಣಲ್ಲಿ ಅವ್ರನ್ನ ಒಂದು ಮಹಾನ್ ಕಳಾನಾಯಕನ ತರ ಬಿಂಬಿಸ್ತಾರೆ. ಆ ಮಹಾನ್ ಕಳಾನಾಯಕನ ತರ ಬಿಂಬಿಸಿ ಆಮ್ ಆದ್ಮಿ ಪಾರ್ಟಿ ನೆಲ ಕಚ್ಚೋ ತರ ಡೆಲ್ಲಿ ಒಳಗಡೆ ಮಾಡ್ತಾರೆ. ಇದೆಲ್ಲ ಒಂದು ಜನಗಳ ಕಣ್ಣಿಗೆ ಪೂರ್ವ ನಿಯೋಜಿತ ತಯಾರಿ ಅಂತ ಒಂದು ಜ್ಞಾನವಂತರು ತಿಳ್ಕೊಂಡಿದ್ರು ಸಹ ಯಾರು ಸಹ ತುಟಿ ಬಿಚ್ಚಲಿಲ್ಲ, ಅಥವಾ ಆಗಿರ್ಬಹುದು. ಅಂದ್ರೆ ಅಧಿಕಾರ ದಾಹ ಎಂತರ್ನು ಸಹ ಒಂದು ಕೆಟ್ಟ ದಾರಿಯಲ್ಲಿ ನಡೆಸ್ತತೆ ಅಂತಂದೇಳಿ ನಾವು ಸಹ ಥಿಂಕ್ ಮಾಡಿದ್ವಿ. ಆದ್ರೆ ನೋಡಿ, ಇವರ ಅಧೀನದಲ್ಲಿರ್ತಕ್ಕಂಥ ಸಿಬಿಐನವರು ಯಾವುದೇ ಅವರ ವಿರುದ್ಧ ಒಂದು ದೋಷಾರೋಪ ಪಟ್ಟಿನ ಸಲ್ಲಿಕೆ ಮಾಡಿಲ್ಲ. 2 ವರ್ಷಗಳ ಕಾಲ ಅವ್ರನ್ನ ಒಳಗಡೆ ಇಟ್ರು ಅವ್ರ ಆರೋಪಿ ಅಂತಂದೇಳಿ ಇವ್ರ ಕೈಲಿ ಪ್ರೂವ್ ಮಾಡಕ್ ಆಗ್ಲಿಲ್ಲ. ಜಡ್ಜು ಹಾಗೂ ಒಂದು ಮುಖ್ಯ ನ್ಯಾಯಾಧೀಶರು ಏನಿದಾರೋ ಒಂದು ತಂಡ ಈ ಒಂದು ಆಮ್ ಆದ್ಮಿ ಪಾರ್ಟಿ ಮುಖ್ಯಮಂತ್ರಿಗಳು ಹಾಗೂ ಅವರ ಒಂದು ಎಲ್ಲಾ ಸಹಚರರು ಈ ಒಂದು ಹಗರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಎಲ್ಲಾ 28 ಜನನೂ ಸಹ ನಿರ್ದೋಷಿಗಳು ಅಂತಂದೇಳಿ ಅವ್ರನ್ನ ಬಿಡುಗಡೆ ಮಾಡಿದೆ. ಆ ಬಿಡುಗಡೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರೆಸ್ನವರು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಅವರು ನರೇಂದ್ರ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರವರು ನನ್ನ ಉದ್ದೇಶಪೂರ್ವಕವಾಗಿ ನನ್ನ ಜನಪ್ರಿಯತೆಯನ್ನು ಕುಗ್ಗಿಸೋದಕ್ಕೋಸ್ಕರ ನನ್ನ ಒತ್ತಾಯ ಮಾಡಿ ಅವರು ಜೈಲಿಗೆ ಹಾಕ್ಸಿದ್ರು, ಅವರು ಒಂದು ಸಿಬಿಐ ಒಂದು ಬತ್ತಳಿಕೆಯನ್ನ ಯೂಸ್ ಮಾಡಿ ಅಂತಂದೇಳಿ ತುಂಬಾ ಹತ್ರು. ಅವರು ಪ್ರಾಮಾಣಿಕರು ಹೌದಾ ಇಲ್ಲ ಗೊತ್ತಿಲ್ಲ, ಬಟ್ ನ್ಯಾಯಾಂಗ ವ್ಯವಸ್ಥೆ ನಮ್ಮ ದೇಶದಲ್ಲಿ ಚೆನ್ನಾಗಿದೆ ಅಂತ ನಾವು ನಂಬುವಂತ ಜನ ಅವ್ರದ್ದು ದೋಷಾರೋಪಿ ಪಟ್ಟಿಯಿಂದ ಅವ್ರನ್ನ ಬಿಡುಗಡೆ ಮಾಡಿರೋದ್ರಿಂದ ಅವರು ಒಳ್ಳೆಯರಂತಂದೇಳಿ ಮಾನ್ಯ ಮುಖ್ಯ ನ್ಯಾಯಾಧೀಶರು ಹೇಳಿರೋದ್ರಿಂದ ನಾವು ನಂಬಲೇಬೇಕು. ನೋಡಿ, ಅವರು ಒಂದು ಇಡೀ ಮುಕ್ಕಾಲ್ ಭಾಗ ಭಾರತ ದೇಶನೇ ಅವ್ರು ಆಳ್ವಿಕೆ ಮಾಡ್ತಿದ್ದಾರೆ. ದಕ್ಷಿಣ ಭಾರತದಲ್ಲಿ ಕೆಲವೊಂದು ಪ್ರಮುಖ ರಾಜ್ಯಗಳಾಗಿರ್ತಕ್ಕಂಥ ಕೇರಳ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶ, ತೆಲಂಗಾಣ ಬಿಟ್ಟು ಉತ್ತರ ಭಾರತದ ಪ್ರಮುಖರ ಎಲ್ಲಾ ರಾಜ್ಯಗಳಲ್ಲೂ ಇದೆ ಅವ್ರ ಅಧಿಕಾರ. ಒಂದು ವೆಸ್ಟ್ ಬಂಗಾಳ ಒಂದ್ ಬಿಟ್ಟು ತನ್ನ ಒಂದು ಅಧೀನ ಪಕ್ಷದ ಜೊತೆ ಮಿಂಗಲ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲಾ ರಾಜಕೀಯ ಪಕ್ಷದ ಜೊತೆ ಇದು ಮಾಡಿ NDA ಆಡಳಿತನೇ ಜಾರಿ ತಂದಿದ್ದಾರೆ. ಬಟ್ ಡೆಲ್ಲಿ ಬೇಕಂತ ಅವ್ರಿಗೆ ಯಾಕೆ ಬೇಕು? ಒಂದು ಕ್ಲಿಯರ್ ಪಿಕ್ಚರ್ ಏನಪ್ಪಾ ಅಂತಂದ್ರೆ, ಇಡೀ ಭಾರತ ದೇಶದಲ್ಲಿ ನಾವೆಲ್ಲ ಅಧಿಕಾರದಲ್ಲಿ ಇದ್ದು ಪಕ್ಕದಲ್ಲಿ ಇರ್ತಕ್ಕಂಥ ಡೆಲ್ಲಿ ಗೆಲ್ಲಕ್ಕಾಗ್ಲಿಲ್ಲ ಅಂತಂದೇಳಿ ಜನಗಳ ಕಣ್ಣಲ್ಲಿ ನಮ್ಮನ್ನ ಇದನ್ನ ನೋಡ್ತಾರೆ. ಆ ಒಂದು ರಾಜ್ಯನ ಗೆಲ್ಲಕ್ಕಾಗಿಲ್ಲ ಅಂತಂದೇಳಿ ನಮ್ಮ ಮೇಲೆ ಒಂದು ಬ್ಲಾಕ್ ಮಾರ್ಕ್ ಬರುತ್ತೆ ಪಕ್ಷದಲ್ಲಿ ಆಗ್ಲಿ, ಅಥವಾ ಜನಗಳ ಕಣ್ಣಲ್ಲಿ ನಾವು ಕೆಟ್ಟವರಾಗಿ ಕಾಣಿಸ್ತೀವಿ, ಅಥವಾ ನಮ್ಮ ಆಡಳಿತ ಡೆಲ್ಲಿ ಜನ ಒಪ್ತಾ ಡೆಲ್ಲಿ ಜನ ಒಪ್ತಿಲ್ಲ ಅಂತಂದೇಳಿ ಥಿಂಕ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದನೋ, ಅಥವಾ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸುಮಾರು ಸಲ ಹೇಳಿದ್ದಾರೆ, ಪಕ್ಕದಲ್ಲಿರ್ತಕ್ಕಂಥ ಡೆಲ್ಲಿನೇ ಗೆಲ್ಲಕ್ಕಾಗಂಗಿಲ್ಲ, ನೀವು ಇಡೀ ಇಂಡಿಯಾನೇ ಬೇಕಂತಂದೇಳಿ ಇದು ಮಾಡ್ತಿರಲ್ಲ ಹಂಗಿಂತ.
ಅಂತ ಒಂದು ಹಗರಣದಿಂದ ಅಥವಾ ಅಂತ ಒಂದು ಆರೋಪದಿಂದ ನಾವು ಮುಕ್ತರಾಗ್ಬೇಕು. ಡೆಲ್ಲಿ ಗೆದ್ರೆ ನಾವು ಎಲ್ಲಾ ಕಡೆ ನಾವು NDAದಲ್ಲಿ ಇದೀವಿ ಅಂತಂದೇಳಿ ಪ್ರೂವ್ ಮಾಡಕ್ಕೋಸ್ಕರನೇ ಇವ್ರು ಈ ತರ ವಾಮ ಮಾರ್ಗ ಹಿಡಿದ್ರ ಅಂತಂದೇಳಿ ಅನಿಸುತ್ತೆ ಪ್ರತಿಯೊಬ್ಬ ನಾಗರಿಕರು, ಯಾವುದೇ ರಾಜಕೀಯ ಪಕ್ಷದವರಾಗಿರ್ಬೋದು. ಸುಮ್ನೆ ಅವರ ಒಂದು ಇನ್ನೊಬ್ಬ ವೈಯಕ್ತಿಕ ವರ್ಚಸ್ನ ಅವರ ಒಂದು ವೈಯಕ್ತಿಕ ಇದನ್ನ ತೇಜೋವಧೆ ಮಾಡೋದ್ರ ಮೂಲಕ ತಮ್ಮಲ್ಲಿರ್ತಕ್ಕಂಥ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಒಬ್ಬ ವ್ಯಕ್ತಿಗೆ ಕಪ್ಪು ಚುಕ್ಕೆ ತಂದೋದು ಎಷ್ಟು ಮಟ್ಟಿಗೆ ಸರಿ. ಸೊ ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಡುವುದಿಲ್ಲ. ಸೊ ಇವತ್ತು ಅವ್ರು ಮಾಡಿದಾರೆ, ನಾಳೆ ಇನ್ನೊಬ್ರು ಮಾಡೇ ಮಾಡ್ತಾರೆ. ಸೊ ನೋಡಿ, ಅವರ ಒಂದು ನ್ಯಾಯಯುತವಾಗಿ ಆಡಳಿತ ಮಾಡಿದ್ರೆ ಅಥವಾ ನ್ಯಾಯಯುತವಾಗಿ CBI ಇದೇನ್ ಮಾಡಿದ್ರೆ ದೋಷಾರೋಪನ ಇಷ್ಟೊತ್ತಿ ಸಲ್ಲಿಕೆ ಮಾಡ್ತಿದ್ರು. ಸೊ ಅವ್ರ ಕೈಯಾಗಿರುತ್ತೆ, ಹೆಂಗ್ ಬೇಕಾದ್ರೆ ಎಲ್ಲೇ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿದ್ರು ಯಾರು ಅವ್ರಿಗೆ ಏನು ಕ್ವಶನ್ ಮಾಡೋಷ್ಟು ಆಪೋಸಿಟ್ ಮಾಡ್ತಕ್ಕಂಥದ್ದು ಯಾರಿಗೂ ಇರ್ಲಿಲ್ಲ. ಸೊ ಅವ್ರು ಇವಾಗ ಇನ್ನೊಂದು ಕೋರ್ಟ್ ಹೋಗ್ತೀವಿ ಅಥವಾ ಇನ್ನೂ ಇದನ್ ಮಾಡ್ತೀವಿ ಅಂತಂದ್ರೆ, ಸೊ 2 ವರ್ಷಗಳ ಕಾಲ ಟೈಮ್ ಸಿಕ್ಕರು ಕೇಜ್ರಿವಾಲ್ ಅವ್ರ ತಪ್ಪಿತಸ್ಥಂತಂದೇಳಿ ಪ್ರೂವ್ ಮಾಡಕ್ ಆಗಿಲ್ಲ. ನಾವಿವಾಗ ನ್ಯಾಯಾಂಗ ವ್ಯವಸ್ಥೆನ ನಾವು ಒಪ್ಪಿಡ್ಲೇಬೇಕು, ತಲೆ ಬಾಗ್ಲೇಬೇಕು. ದಯವಿಟ್ಟು ಯಾವುದೇ ಒಂದು ರಾಜಕೀಯ ಪಕ್ಷದವರು ಈ ತರ ಹೇಳಿದ್ರೆ ಯಾರೂನು ಯಾವನ್ನ ನಂಬಕ್ಕಾಗಲ್ಲ, ಇದೇನ್ ಮಾಡಕ್ಕೂ ಆಗೋದಿಲ್ಲ. ನೋಡಿ, ಇದೇ ತರ ಈಗ 2011 ಕೇಜ್ರಿವಾಲ್ ಅವರು ಸಹ ಹಗರಣ ಮಾಡಿ ಇದನ್ ಮಾಡಿದ್ರು, ಆರೋಪ ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ. ಅಣ್ಣಾ ಹಜಾರೆ ಅವ್ರ ಜೊತೆ ಸೇರ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡಿದ್ರು, 2G ಸ್ಪೆಕ್ಟ್ರಮ್ ಮತ್ತೆ ಕಾಮನ್ವೆಲ್ತ್ ಹಗರಣ ಇವೆಲ್ಲ ಮಾಡಿದ್ರು ಅಂತಂದೇಳಿ ಹಗರಣ ಮಾಡಿದ್ರು. ಬಟ್ ಅವರು ಹಗರಣದ ಮುಖಾಂತರ ಅವ್ರು ಫೇಮಸ್ ಆಗಿ ಅವರೆಲ್ಲ ರಾಜಕೀಯ ಪಕ್ಷ ಕಟ್ಟಿ 2 ಬಾರಿ ಮುಖ್ಯಮಂತ್ರಿ ಆದ್ರು. ಒಳ್ಳೆ ವರ್ಚಸ್ಸಿತ್ತು. ಸೊ ಡೆಲ್ಲಿನ ಚೆನ್ನಾಗಿ ಗೆದ್ರು, ಪಕ್ಕದಲ್ಲಿ ಪಂಜಾಬ್ನು ಗೆದ್ರು. ಸೊ ಬಿಜೆಪಿ ಅವರಿಗೇನು ಕಾಂಗ್ರೆಸ್ ಬಿಟ್ಟು ಮತ್ತೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಸೊ ಅವರು ಇದ್ರ ಮೇಲೆ ಸೊ ಜನ ಒಲವು ತೋರಿಸ್ತಾರೆ. ಹಂಗಾಗಿ ನಮ್ಗೆ ಇಲ್ಲೇನಾದ್ರೂ ಡೆಲ್ಲಿಲಿ ಇವ್ರನ್ನ ಡೌನ್, ಅವ್ರ ಇಮೇಜ್ ಡೌನ್ ಮಾಡಿ ಅವ್ರ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಸೊ ನಮ್ಗೆ ಎದುರಾಳಿಗಳೇ ಇರೋದಿಲ್ಲ ಅಂತಂದೇಳಿ ಅಂದ್ಕೊಂಡು ಅವ್ರನ್ನ ವರ್ಚಸ್ ಕುಂದಿಸಿದ್ರು. ಸೊ ಅವ್ರು ಹೋಗಿ ಅಧಿಕಾರಕ್ಕೆ ಹೋದ್ರು, ಈಗ ಅವ್ರ ಅಧಿಕಾರ ನಡೆಸ್ತಾ ಇದ್ದಾರೆ. ನೋಡಿ, ಈಗ 2 ವರ್ಷ ಆದ್ಮೇಲೆ ಈ ತರ ಎಲ್ಲ ಒಂದು ಕೋರ್ಟ್ ತೀರ್ಪು ಕೊಟ್ಟಿದೆ. ಸೊ ಜನ ಈಗ್ಲಾದ್ರೂ ಸೊ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತಂದೇಳಿ ಯೋಚನೆ ಮಾಡ್ಬೇಕು. CBI ಅಂದ ತಕ್ಷಣ ಅವರು ಪ್ರಾಮಾಣಿಕರು ಅಂತಂದೇಳಿ ನಾವು ಹೆಂಗೆ ನಂಬೋದು. ಸೊ ಅವರು ಟಾರ್ಗೆಟ್ ಮಾಡಿ ಅವರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಟಾರ್ಗೆಟ್ ಮಾಡಿ ಅರೆಸ್ಟ್ ಮಾಡ್ತಾರೆ ಅಂತಂದೇಳಿ ಜನಕ್ಕೆ ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಈಗ ಅವರು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಯಾರು ದುಡ್ಡು ಮಾಡಿದ್ದಾರೆ ಅಥವಾ ಅವ್ರು ದುಡ್ಡಿನಲ್ಲಿ ಇದ್ದಾರೆ ಅಂತಂದ್ರೆ ಅವ್ರನ್ನ CBI ED ಅರೆಸ್ಟ್ ಮಾಡಿಸ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಅದರ ಜೊತೆಗೆ ರೀಸೆಂಟ್ ನಮ್ಮ ಕರ್ನಾಟಕದಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಬಿಸ್ನೆಸ್ ಮ್ಯಾನ್ CJ ರಾಯರ್ ಆಗಿರ್ಬೋದು, ಅದನ್ನ ನೋಡಿ ಅವ್ರು ಡೆತ್ ಆದ್ರು, ಅವ್ರ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ. ಸೊ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ ವರದಿ ಬರೋದು ಯಾವಾಗೋ, ಅದೇನ್ ಮಾಡೋದು ಯಾವಾಗೋ, ಅಷ್ಟೊತ್ತಿಗೆಲ್ಲ ಮರ್ತೋಗಿರ್ತದೆ. ನಾವು ಅದಕ್ಕೋಸ್ಕರ ಸೊ ನಮ್ಮ ಒಂದು ನ್ಯಾಯಯುತವಾದ ದಾರಿಯಲ್ಲಿ ನಡೆದ್ರೆ ಸೊ ಪರಮಾತ್ಮ ನಮ್ಮನ್ನ ಕಾಯ್ತಾನೆ ಅಂತ ಹೇಳ್ತಾ, ಸೊ ಕೇಜ್ರಿವಾಲ್ ಅವ್ರ ಬಗ್ಗೆ ಸೊ ಏನೋ ಮನ್ಸಿಗೆ ಬೇಜಾರಾಯ್ತು, ಅವ್ರ ಬಗ್ಗೆ ಹೇಳ್ಬೇಕಂತ ಅನಿಸ್ತು, ಹೇಳಿದೆ. ಈ ನನ್ನ ಒಂದು ತುಣುಕು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬರ್ ಮಾಡಿ. ವಿಡಿಯೋ ಸಬ್ಸ್ಕ್ರೈಬರ್ ಮಾಡಿಲ್ಲ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಒಂದು 2 ಪುಟ್ಟ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.